ಶ್ರೀನಿವಾಸಪುರ ತಾಲೂಕಿನಲ್ಲಿ ಜಮೀನು ಮತ್ತು ಸಿಸಿ ರಸ್ತೆ ಕಾಮಗಾರಿಗೆ ಸಂಬಂಧಿಸಿದ ವಿವಾದ ತೀವ್ರ ರೂಪ ಪಡೆದುಕೊಂಡಿದ್ದು, ಕುಟುಂಬದ ಮೇಲೆ ಹಲ್ಲೆ ನಡೆದಿರುವ ಆರೋಪ ಕೇಳಿಬಂದಿದೆ. ಪೀಡಿತ ಕೃಷ್ಣಪ್ಪರವರ ಪ್ರಕಾರ ಕಳೆದ 1 ತಿಂಗಳಿನಿಂದ ತಮ್ಮ ಮನೆಯಲ್ಲಿ ಟಾಯ್ಲೆಟ್ ಪಿಟ್ ನಿರ್ಮಾಣಕ್ಕಾಗಿ ಅಧಿಕಾರಿಗಳಿಗೆ ದೂರು ನೀಡಲಾಗಿತ್ತು. ಈ ಸಂಬಂಧ ಇಒ ಮತ್ತು ಪಿಡಿಒ ಹಾಗೂ ರಾಯಲ್ಪಾಡು ಪೊಲೀಸ್ ಠಾಣೆಗೆ ಸಹ ದೂರು ನೀಡಿದ್ದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಆರೋಪಿಸಿದ್ದಾರೆ. ಇದೀಗ ಏಕಾಏಕಿ ಸಿಸಿ ರಸ್ತೆ ಕಾಮಗಾರಿ ಆರಂಭವಾಗಿದ್ದು, ಟಾಯ್ಲೆಟ್ ಪಿಟ್ ನಿರ್ಮಾಣವಾಗಬೇಕಾಗಿದ್ದ ಜಾಗದಲ್ಲೇ ಸಿಸಿ ರಸ್ತೆ ಹಾಕಲು ಮುಂದಾಗಿದ್ದಾರೆ. ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ವೇಳೆ ಸುರೇಶ್, ನಾಣಸ್ವಾಮಿ ಮತ್ತು ಮಂಜುನಾಥ್ ಸೇರಿದಂತೆ ಹಲವರು ನಮ್ಮ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ತಿಳಿಸಿದ್ದಾರೆ. ಕೃಷ್ಣಪ್ಪರವರು 112ಗೆ ಕರೆ ಮಾಡಲು ಹೋಗಿದ್ದ ವೇಳೆ ಮನೆಯಲ್ಲಿ ಇದ್ದ ಅವರ ಪತ್ನಿ ಮತ್ತು ಮಗಳನ್ನು ಸಹ ಆರೋಪಿಗಳು ಗಂಭೀರವಾಗಿ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇದೇ ವೇಳೆ ಪೀಡಿತೆಯಾದ ಅಶ್ವತ್ಥಮ್ಮ ಮಾತನಾಡಿ, ನಮ್ಮ ಕುಟುಂಬದಲ್ಲಿ 6 ಜನ ಇದ್ದು ನಮಗೆ ಟಾಯ್ಲೆಟ್ ಪಿಟ್ ಇಲ್ಲ. ಅದಕ್ಕಾಗಿ ಈ ವಿಷಯವನ್ನ ಮೊದಲಿನಿಂದಲೇ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ಇಲ್ಲಿ ಸಿಸಿ ರಸ್ತೆ ಹಾಕಬೇಡಿ, ಗಲಾಟೆ ಇದೆ ಎಂದು ಹೇಳಿ ಹೋಗಿದ್ದರು. ಆದರೂ ಕೂಡ ಕಾಮಗಾರಿ ಮುಂದುವರಿಸಿ ನಾವು ವಿರೋಧಿಸಿದಾಗ ನನ್ನನ್ನು ಹಾಗೂ ನನ್ನ ಮಗಳನ್ನು ಕೂದಲು ಎಳೆದು ಹಲ್ಲೆ ನಡೆಸಿ ಅವಮಾನಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇನ್ನು ಮಂಜುನಾಥ್, ವರಲಕ್ಷ್ಮಿ, ಮೋನಿಕಾ, ಕದಿರಮ್ಮ, ವೆಂಕಟಮ್ಮ, ಈರಮ್ಮ, ಸುಬ್ಬಮ್ಮ ಮತ್ತು ಪ್ರತೀಕ್ಷಾ ಸೇರಿದಂತೆ ಹಲವರು ಸೇರಿ ಹಲ್ಲೆ ನಡೆಸಿದ್ದಾರೆ ಎಂದು ಕೃಷ್ಣಪ್ಪ ಮತ್ತು ಅಶ್ವತ್ಥಮ್ಮ ಆರೋಪ ಮಾಡಿದ್ದಾರೆ. ಈ ಘಟನೆ ಕುರಿತು ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಸಂಬಂಧಿಸಿದವರ ವಿರುದ್ಧ ಕಾನೂನುಬದ್ಧ ಕ್ರಮ ಕೈಗೊಳ್ಳುವಂತೆ ಪೀಡಿತ ಕುಟುಂಬ ಮನವಿ ಮಾಡಿದೆ. ಜೊತೆಗೆ ನ್ಯಾಯ ಸಿಗದಿದ್ದಲ್ಲಿ ತೀವ್ರ ನಿರ್ಧಾರ ಕೈಗೊಳ್ಳುವ ಪರಿಸ್ಥಿತಿ ಎದುರಾಗಬಹುದು ಎಂದು ಕುಟುಂಬದವರು ಆತಂಕ ವ್ಯಕ್ತಪಡಿಸಿದ್ದಾರೆ. ನಮ್ಮ ಹೆಸರು ಅಶ್ವತ್ಥಮ್ಮ, ಲಕ್ಷ್ಮೀಪುರ. ನಮ್ಮ ಮನೆ ಹತ್ರ ಬಿಟ್ಟಿಲ್ಲ ನಮಗೆ. ನಮ್ಮ ಮನೆಗೆ 3 ಹೆಣ್ಮಕ್ಳು, ನಾನು 4 ಜನ ಹೆಣ್ಮಕ್ಳು, ನನ್ನ ಮಗ, ನಮ್ಮ ಯಜಮಾನ್ರು 6 ಜನ ಇದ್ದೀವಿ. ನಮ್ಗೆ ಬಿಟ್ಟಿಲ್ಲ. ಅದು ಅಲ್ಲಿ ನಾವು ಹೊಡಿಬೇಕು ಅಂತ ಅದು ಗಲಾಟೆ ಸುದ್ದಿ ಮಾಡಿದ್ವಿ. ಅಲ್ಲಿ ಅವ್ರು ಬಂದು ಪೊಲೀಸ್ ಅವರು ಎಲ್ಲ ಬಂದು ಇಲ್ಲಿ ಹಾಕಬೇಡ್ರಿ, ಇದು ಗಲಾಟೆ ಇದೆ ಅಂತ ಹೇಳ್ಬಿಟ್ಟು ಆದ್ರೂ ಅವ್ರು ಬಂದು ಹಾಕ್ತಾಯಿದ್ರು. ನಾನು ಅಡ್ಡ ಹೋಗಿದ್ದಕ್ಕೆ ದುಡ್ಡೆಲ್ಲ ಹಿಡಿದುಬಿಟ್ಟು ಸುರೇಶ, ನಾರಾಯಣಸ್ವಾಮಿ ಏನಾಗುತ್ತೆ ನಿಮ್ಮಿಂದ ಹಾಕಿದ್ರೆ ಏನಾಗುತ್ತೆ ಅಂತ ಬಂದು ಹಾಕ್ಸ್ತಾಯಿದ್ರು. ನಾವು ಅಡ್ಡ ಹೋಗಿದ್ವಿ. ಅದಕ್ಕೆ ನನ್ನನ್ನು, ನನ್ನ ಮಗಳನ್ನು ಜಾಸ್ತಿ ಗಲ್ಲಿ ಮಾತುಗಳೆಲ್ಲ ಮಾತಾಡಿಬಿಟ್ಟು ಕೂದಲೆಲ್ಲ ಹಿಂಸೆ ಮಾಡ್ತಾಯಿದ್ದಾರೆ. ನಮ್ಗೆ ನ್ಯಾಯ ಬೇಕು, ನ್ಯಾಯ ಮಾಡಬೇಕು ಸರ್. ಯಾರು ಮಾಡಿದ್ರು? ಮಂಜುನಾಥ, ವರಲಕ್ಷ್ಮಿ, ಮೌನಿಕಾ, ಕದಿರಮ್ಮ, ವೆಂಕಟಮ್ಮ, ಈರಮ್ಮ, ಸುಬ್ಬಮ್ಮ, ಪ್ರತೀಕ್ಷಾ, ಇವರೆಲ್ಲ ಸರ್. ಯಾರನ್ನ ನೋಡ್ತಿದ್ದಾರಮ್ಮ? ನನ್ನನ್ನು ನನ್ನ ಮಗಳನ್ನ ಸರ್. ನಾವಿಬ್ಬರೇ ಇದ್ವಿ ಸರ್, ಮನೆಯಲ್ಲಿ ಯಾರೂ ಇರಲಿಲ್ಲ. ಇದ್ರ ಬಗ್ಗೆ ಏನು ಕಂಪ್ಲೇಂಟ್ ಕೊಟ್ಟರೆ? ಅವ್ರು ಪೊಲೀಸ್ ಅವರು ಕೂಡ ಬಂದಿದ್ರು. ಅಲ್ಲಿ ಕಂಪ್ಲೇಂಟು ಕೊಟ್ಟಿವಿ ಇದೆ. ಅದು ಆದರೂ ಬಂದು ಹಾಕಿದ್ದಾರೆ ಅವರು. ಅದಕ್ಕೆ ನಾವು ಅಡ್ಡ ಹೋಗಿದ್ದಕ್ಕೆ ಈ ಥರ ಹೊಡೆದಿದ್ದಾರೆ ಸರ್ ನಮಗೆ. ಎಷ್ಟೊತ್ತಲ್ಲ ಮಾಡಿದ್ದೀವಿ? 3:15 ಸರ್. ನನ್ನ ಹೆಸರು ಕೃಷ್ಣಪ್ಪ ಅಂತ. 1 ತಿಂಗಳಿಂದ ಇದು ಪಿಟ್ಟು ಗುಂತೆ ಹೊಡೆಯೋಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ವು. ಯಾವ ಹೊತ್ತಿನಿಂದ ಯಾರು ಕ್ರಮ ತಗೋತಾ ಇರಲಿಲ್ಲ. ಯಾರ್ಯಾರು ಕೊಟ್ಟಿದ್ದೀರಾ? ಇಒ ಸಾಹೇಬ್ರಿಗೆ, PDO ಸಾಹೇಬ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ರಾಯಲ್ಪಾಡ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವರು ಯಾರು ಅದಕ್ಕೆ ತಲೆ ಕೆಡಿಸಿ ಇದು ಆಗ್ತಾಯಿಲ್ಲ. ಅವರೂ ಏನೂ ಇದು ಮಾಡ್ತಾಯಿಲ್ಲ. ಆವತ್ತಿನಿಂದ ಇವತ್ತು ಏಕಾಏಕಾಗಿ ಒಂದು ಕಾಂಕ್ರೀಟ್ ರಸ್ತೆ ಮಾಡೋಕ್ಕೆ ಹೋಗಿದ್ರೆ ಅಲ್ಲಿ ನಮ್ಮ ಜಾಗ ಇತ್ತು ಗುಂಡಿ ಹೊಡೋಕ್ಕೆ. ಅಲ್ಲಿ ಅಡ್ಡ ಹೋದ್ರು. ಅಲ್ಲಿ ಹೋದ್ರು ಅಷ್ಟರಲ್ಲೇ ನನ್ನನ್ನು ಇಬ್ಬರು ಬಂದು ಹೊಡೆದ್ರು. ಇರಿ ಅಂತ ಹೇಳ್ಬಿಟ್ಟು. ಯಾರು ಹೊಡೆದಿದ್ದು? ಸುರೇಶ, ನಾರಾಯಣಸ್ವಾಮಿ, ಮಂಜುನಾಥ ಇಬ್ಬರು. ಆಯಿತು ಬರ್ತೀನಿ ಇರು ಅಂತ ಗೌರ್ಮೆಂಟಿಗೆ ಫೋನ್ ಮಾಡಿದ್ದೆ. ಅಷ್ಟರಲ್ಲೇ ನಾನು ಇಲ್ಲೇ ಇರಿ ಅಂತ ನನ್ನ ಹೆಂಡ್ತಿ, ನನ್ನ ಮಗುನಲ್ಲಿ ಇಟ್ಬಿಟ್ಟು ಹೋಗಿದ್ದೆ. ಅಷ್ಟರಲ್ಲೇ ನಾನು ಬರೋಷ್ಟರಲ್ಲೇ ನನ್ನ ಮಗುನು, ನನ್ನ ಹೆಂಡ್ತಿಯನ್ನು ಇಬ್ಬರನ್ನು ಹೊಡೆದು ಜಾಸ್ತಿ ಹೊಡೆದುಬಿಟ್ಟಿದ್ದಾರೆ. ನಮ್ಮ ಕಡೆಯಿಂದ ಯಾರನ್ನು ತಲೆ 1 ತಿಂಗಳಿಂದ ನಮ್ಮ ಕಡೆಯವ್ರು ಯಾರು ಜವಾಬ್ದಾರಿ ಇಲ್ಲ. ಯಾರು ಏನು ಮಾಡ್ತಾ ಇಲ್ಲ. ಏನು ನನ್ನ ಬಾವಿಯೆಲ್ಲ ಹೋಗಿ ಬಿಡೋದು, ಇದು ಸೂಸೈಡ್ ಮಾಡಬೇಕು ಸರ್. ಅಷ್ಟು ಕೆಲಸ ಮಾಡ್ತಾಯಿದ್ದಾರೆ. 10 ದಿವಸ ನ್ಯೂಸ್ಗೂ ಕೊಟ್ಟಿದ್ದೀವಿ. ಅದರಲ್ಲಿ ನ್ಯಾಯ ಸಿಕ್ಕಿಲ್ಲ. ಆದ್ರೂ
ಯಾವ ಸಾಹೇಬ್ರಿಗೂ ತಲೆ ಕೆಡಿಸ್ಕೊಂಡು ತಲೆಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ನಮಗೆ ಗುಂಡಿ ಇದ್ದರೆ ಇರ್ತೀವಿ, ಇಲ್ದಿದ್ರೆ ನಾವು ಸೂಸೈಡ್ ಮಾಡ್ಕೊಡ್ತೀವಿ. 4 ಜನ ಮಕ್ಕಳು ಇಲ್ಲಿಗೆ ನಾವು ಕರ್ಕೊಂಡು ಹೋಗಿದ್ದು. ನಮ್ದು 30-40 ಸೈಡು ಇದೆ, ಎಲ್ರಿಗೂ ಗೊತ್ತು. ನ್ಯಾಯ ಸಿಗಲೇಬೇಕು. ಇಲ್ದಿದ್ರೆ ನಾವು ಸೂಸೈಡ್ ಆದರೂ ಮಾಡ್ಕೊಡ್ತೀವಿ. ಇಲ್ದಿದ್ರೆ ಅವ್ರ ಮೇಲೆ ಕಾನೂನುಬದ್ಧವಾಗಿ ಕ್ರಮ ಕೈಗೊಳ್ಳಲೇಬೇಕು. ಇಷ್ಟು ಜನ ನನ್ನ ಹೆಂಡತಿ ಮಕ್ಕಳನ್ನು ಹೊಡೆದು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಸೇರಿಸಿದ್ದೀವಿ.